ಯಾಕಲ ಮಚ್ ತಗೊಂಡೆ? ಅಣ್ಣ ಬಂದೂಕ ತಕ್ಕೊಂಡ ಅಂದ್ರೆ ಯಾವ್ದೋ ಬ್ಯಾಟೆ ಐತೆ ಅಂತ ಅರ್ಥ. ನಡಿಯಣ್ಣ, ಉತ್ತರ ಸಾಕ್ಬಿಡ್ತೀನಿ. ಯಾಕಣ್ಣ? ಅಣ್ಣ ಹೊರಗಡೆ ಹೋಗ್ತಿದ್ದಾನೆ, ಸೇಫ್ಟಿಗೆ ಬಂದೂಕ್ ತಗೊಂಡಿದ್ದಾನೆ. ಯಾವ್ದಾದ್ರು ಬೇಟೆ ಆಡೋದಿದ್ರೆ ನಮ್ಮಿಬ್ರಿಗೆ ತಾನೇ ಹೇಳೋದು, ಅಲ್ವೇನಣ್ಣ? ಬೆಳಿಗ್ಗೆ ಬೆಳಿಗ್ಗೆನೆ ಕಾ ಕಾ ಅಂತ ಬಡ್ಕಂತಾವ ಶಾಲ್ಗಟ್ಟೋಗ. ಲೇ ನಾಗ, ಸಣ್ಣಿ ಕತ್ತಿ ಬಂದೂಕ ತಗೊಂಡು ಎಲ್ಗೋ ಹೊಂಟಿದ್ದೀರಾ? ಹಾಕ್ದೆ ಅಡ್ಬಾಯ್ನ, ಯಾವಾಗ ನೋಡಿದ್ರು ಲೊಟ 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 ಅಂತಿರದೆ. ಹೌದು, ನಾಯಿ ಕಟ್ಟೋ ಜಾಗದಲ್ಲಿ ನೀನ್ ಯಾಕೆ ಕುಂತಿದೀಯಾ? ಅಣ್ಣ ಅಣ್ಣ ಅಣ್ಣ, ನನಗೆ 10,000 ರೂಪಾಯಿ ಬೇಕಾಗಿತ್ತು. ಯಾಕೆ ಕಟ್ಟೆಗಳು ಕೊಂಡ್ಕೋತೀಯಾ? ಏನಣ್ಣ, ನಾನು ಯಾರು? ನಾಗೇಗೌಡ್ರ ತಮ್ಮ ದಡ್ಡೇಗೌಡ ಅಲ್ಲ, ದೊಡ್ಡೇಗೌಡ. ದೊಡ್ಡ ಹೆಸರು ಮಾಡ್ಬೇಕು, ದೊಡ್ಡ ಲಾಯರ್ ಆಗ್ಬೇಕು, ಅದಕ್ಕೆ ಹೊಸ ಹೊಸ ಲಾ ಪುಸ್ತಕ ಕೊಂಡ್ಕೋಬೇಕು, ಆ ಕಾನೂನೆಲ್ಲ ಅರ್ದು ಕುಡಿಬೇಕು, ಹೊಸ ಕಾನೂನು ಕಂಡು ಹಿಡಬೇಕು. ಏನಣ್ಣ, 10,000 ರೂಪಾಯಿ ಕೊಡೋಣ. ಈಗಿರೋ ಪುಸ್ತಕನೆಲ್ಲ ತಿರುವಾಕ್ ನೋಡು. ನಿನಗೆ ಬೇಕಾಗಿರೋ ಕಾನೂನು ಯಾವ್ದಾರು ಹಾಳೆಲಿ ಅಂಟ್ಕೊಂಡಿರ್ಬೇಕು. ಅಣ್ಣ ಅಣ್ಣ ಅಣ್ಣ, ಅದಕ್ಕೆ ಹೇಳಿದ್ದು ನಿಮ್ಮಂತ ದಡ್ಡೇಗೌಡ್ರು ಅಲ್ಲಲ್ಲ ದೊಡ್ಡೇಗೌಡ್ರು ಹಳ್ಳಿಯಲ್ಲಿರೋದು ಬ್ಯಾಡ, ಸೀಟೆಲ್ಲಿರೋದೇ ಮೇಲು ಅಂತ. ಕೇಳಿದ್ರ ನನ್ನ ಮಾತು? ನೀನು ನನಗ್ ಬುದ್ಧಿ ಹೇಳಂಗಾಗ್ಬಿಟ್ಯಾ? ನಿನ್ ಕೆಲಸ ಇದು, ಅದನ್ನ ಮಾಡು. ಆಯ್ತು. ನಾನಿಲ್ಲಿರೋ ಉದ್ದೇಶನೇ ಬೇರೆ. ಲಾ ಪುಸ್ತಕನೆಲ್ಲ ಓದಿ 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 ಕ್ರಿಮಿನಲ್ ಬ್ರೈನ್ ಉಪಯೋಗಿಸಿ ನಮ್ಮಪ್ಪನ ಆಸೆ ಈಡೇರಿಸ್ಬೇಕು ಅಂತ. ಈಡೇರಿಸ್ತೀರಾ. ಮೊದಲು ನನ್ನ ಆಸೆ ನೆರವೇರಿಸ್ ಬನ್ನಿ. ನಾನು ಬೆಳಿಗ್ಗೆನೆ ಮಾಡ್ಕೊಂಡಿದ್ದೀನಿ. ಆ ಕತ್ತಿತಾ ಇಲ್ಲಿ, ನೀನು ನಾಳೆ ಬಾ, ಹೋಗ್. ಅಲ್ಲ, ಬೆಳಿಗ್ಗೆ ಮಾಡ್ಕೊಂಡೀಗ ಅದಕ್ಕೇನು ಕೆಲಸ? ಅದು ನನಗ್ ಬೇಕು. ಯಾಕೆ ಅಂತ? ಅದು ನನಗೆ ಬೇಕು ಅಂದೆ. ಬೇಕಾ?